ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ರಾಮ್ ಮಾತಾಡ್ತಾ ಇರೋದು. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಗೊಂಡ್ಬಂದಿದ್ದೀನಿ. 2013ರಲ್ಲಿ ಪೂಜಾ ಅನ್ನೋ 7 ವರ್ಷದ ಹುಡುಗಿನ ಕಿಡ್ನ್ಯಾಪ್ ಮಾಡಿ ಮುಂಬೈಯಿಂದ ಕರ್ನಾಟಕಕ್ಕೆ ಕರ್ಕೊಂಡ್ಬಂದು ವಾಪಸ್ 22ನೇ ಇಸ್ವಿಲಿ ಅವ್ರ ತಂದೆ ತಾಯಿಗೆ ಸಿಗ್ತಾರೆ ಅಂತಂದರೆ ನೀವು ನಂಬ್ತೀರಾ? ಮತ್ತು ಆ 9 ವರ್ಷ ಆ ಹುಡುಗಿ ಅನುಭವಿಸ್ತಂಥ ನೋವು ಏನೇನಿದೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗತ್ತೆ. ಹ್ಯಾರಿ ಮತ್ತು ಡಿಸೋಜಾ ಇವರಿಬ್ಬರು ದಂಪತಿಗಳು ಪ್ರೀಪ್ಲ್ಯಾಂಡ್ ಮಾಡಿ ಗೌರ್ಮೆಂಟ್ ಸ್ಕೂಲ್ ಮುಂದೆ ಹೋಗ್ತಾರೆ. ಅಲ್ಲಿ ಒಂದು 7 ವರ್ಷದ ಚಿಕ್ಕ ಹುಡುಗಿ ಅವರ ತಂದೆ ತಾಯಿಗೋಸ್ಕರ ಸ್ಕೂಲ್ ಮುಂದೆ ಕಾಯ್ತಾ ನಿಂತಿರ್ತಾಳೆ. ಇದನ್ನ ನೋಡಿದಂಥ ಹ್ಯಾರಿ ಮತ್ತು ಡಿಸೋಜಾ ಅವರು ಪ್ರೀಪ್ಲ್ಯಾಂಡೇ ಮಾಡಿರ್ತಾರೆ ಆ ಹುಡುಗಿನ ಕಿಡ್ನಾಪ್ ಮಾಡಲೇಬೇಕು ಅಂತ. ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕಿಡ್ನಾಪ್ ಮಾಡ್ತಾರೆ. ಜನವರಿ 22ನೇ ತಾರೀಕು 2013ನೇ ಇಸ್ವಿಯಲ್ಲಿ ಈ ಘಟನೆ ನಡೆಯುತ್ತೆ. ಮತ್ತು ಆ ಪುಟ್ಟ ಹುಡುಗಿ ಹೆಸರು ಪೂಜಾ ಅಂತ. ಮತ್ತು ಇದು ನಡೆದಿರೋದು ಅಂಧೇರಿ ಅನ್ನೋ ಒಂದು ಏರಿಯಾ ಮುಂಬೈಯಲ್ಲಿ. ಪ್ರತಿದಿನ ಪೂಜಾ ಅನ್ನೋ ಹುಡುಗಿನ ಅವ್ರ ಅಣ್ಣ ಅಥವಾ ಅವ್ರ ತಂದೆ ಪಿಕ್ ಮಾಡ್ತಾ ಇರ್ತಾರೆ. ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಗಿರುತ್ತೆ, ಅವ್ರು ಬಂದಿರಲ್ಲ. ಅಂಥ ಟೈಮಲ್ಲಿ ಈ ಹ್ಯಾರಿ ಮತ್ತು ಡಿಸೋಜಾ ಅನ್ನೋ ಒಂದು ದಂಪತಿಗಳು ನೋಡ್ಕೊಂಡಿದ್ದು ಆ ಹುಡುಗಿ ಹತ್ರ ಹೋಗ್ತಾರೆ. ಆ ಹುಡುಗಿ ಒಂದೇ ಸಮನೆ ಸ್ಕೂಲ್ ಮುಂದೆ ನಿಂತ್ಕೊಂಡು ಅಳ್ತಾ ಇರುತ್ತೆ, ಅವ್ರ ತಂದೆ ಮತ್ತು ಅವ್ರ ಅಣ್ಣ ಇನ್ನೂ ಬಂದಿರಲ್ಲ ಅಂತ. ಅದನ್ನು ನೋಡ್ಕೊಂಡಿದ್ದಂಥ ಈ ಹ್ಯಾರಿ ಮತ್ತು ಡಿಸೋಜಾನವರು ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಅವಳನ್ನ ಕಾರಲ್ಲಿ ಕರ್ಕೊಂಡು ಕರ್ನಾಟಕಕ್ಕೆ ಬರ್ತಾರೆ. ಆ್ಯಕ್ಚುಲಿ ಈ ಹ್ಯಾರಿ ಮತ್ತು ಡಿಸೋಜಾನ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಇವರೇನು ಮಾಡ್ತಾರೆ, ಅವಳನ್ನ ಕಿಡ್ನಾಪ್ ಮಾಡಿ ಕರ್ನಾಟಕಕ್ಕೆ ಬಂದ ತಕ್ಷಣ ಇವಳೇ ನನ್ನ ಮಗಳು ಅಂತ ಹೇಳಿ ಅಲ್ಲಿದ್ದ ಸುತ್ತಮುತ್ತಂಥ ಹಳ್ಳಿ ಜನಗಳಿಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಅಸಲಿ ಆಟ ಶುರುವಾಗೋದೇ ಇವಾಗ. ಆ್ಯಕ್ಚುಲಿ ಈ ಹ್ಯಾರಿ ಮತ್ತು ಡಿಸೋಜಾಗೆ ಮಕ್ಕಳಿರಲ್ಲ, ಅದಕ್ಕೋಸ್ಕರ ಕಿಡ್ನಾಪ್ ಮಾಡ್ಕೊಬಂದು ಮಗುನ ಚೆನ್ನಾಗೇ ನೋಡ್ಕೊತಾ ಇರ್ತಾರೆ. ಕೆಲವು ವರ್ಷಗಳು ಕಳೆದ ನಂತರ ಈ ದಂಪತಿಗಳಿಗೆ ಮಗು ಆಗುತ್ತೆ. ಮಗುವಾದ ನಂತರ ಈ ಪೂಜಾನ ಹುಡುಗಿನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇನೇ ಆಗಲಿ, ಹೆತ್ತ ತಾಯಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೂ ಮಲ್ತಾಯಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇದೆ. ಈ ದಂಪತಿಗಳು ತನ್ನ ಸ್ವಂತ ಹುಟ್ಟಿದ ಮಗುಗೆ ಪ್ರೀತಿ ತೋರಿಸ್ತಾ ಯಾವ ಮಟ್ಟಕ್ಕೆ ಬಂದ್ಬಿಡ್ತಾರೆ ಅಂತ ಅಂದರೆ, ಆ ಪೂಜಾ ಅನ್ನೋ ಹುಡುಗಿನ ಕಂಪ್ಲೀಟಾಗಿ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿಸ್ತಾರೆ, ಸ್ಕೂಲ್ಗೆ ಹೋಗೋದಕ್ಕೆ ಬಿಡೋದಿಲ್ಲ, ಹೋಮ್ವರ್ಕ್ ಮಾಡೋದಕ್ಕೆ ಬಿಡಲ್ಲ. ಈ ಥರ ನಾನಾ ರೀತಿ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಇಷ್ಟಕ್ಕೆ ಬಿಟ್ಟಿದ್ರೆ ಸಾಕಾಗ್ತಿತ್ತು, ಆ ಹುಡುಗಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡೋದಕ್ಕೂ ಶುರು ಮಾಡ್ತಾರೆ. ಸಿಕ್ಕಾಪಟ್ಟೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆ ಪೂಜಾ ಅನ್ನೋ ಹುಡುಗಿ ಕುಗ್ಗೋಗ್ತಾ ಇರ್ತಾಳೆ. ಇಷ್ಟೆಲ್ಲ ಆದಮೇಲೆ ಕಾರಣಾಂತರದಿಂದ ಅವರ ಸ್ವಂತ ಮಗುನೂ ಕರ್ಕೊಂಡು ಪೂಜಾ ಅನ್ನೋ ಹುಡುಗಿನೂ ಕರ್ಕೊಂಡು ಮತ್ತೆ ಮುಂಬೈಗೆ ಶಿಫ್ಟ್ ಆಗ್ತಾರೆ ಆ ದಂಪತಿಗಳು. ಆಶ್ಚರ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ, ಅವ್ರು ಏನು ಶಿಫ್ಟ್ ಆಗಿರ್ತಾರಲ್ಲ ಜಾಗ, ಅಲ್ಲಿಂದ ಆ ಪೂಜಾ ಅನ್ನೋ ಹುಡುಗಿ ಮನೆ ಜಸ್ಟ್ 1 ಕಿಲೋಮೀಟರ್ ಸರೌಂಡಿಂಗ್ಸ್ ಒಳಗಡೆನೇ ಇರುತ್ತೆ. ಅಷ್ಟು ಹತ್ತಿರದಿಂದನೇ ಕಿಡ್ನಾಪ್ ಮಾಡಿ ಕರ್ನಾಟಕಕ್ಕೆ ಆ ಹುಡುಗಿನ ತಂದಿರ್ತಾರೆ. ಮುಂಬೈಗೆ ಶಿಫ್ಟ್ ಆದಮೇಲೂ ನಿಲ್ಲಿಲ್ಲ, ಕಂಟಿನ್ಯೂಸ್ಲಿ ಆ ಹುಡುಗಿ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಟಾರ್ಚರ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಕೆಲವು ವರ್ಷಗಳು ಕಳೆದಿರುತ್ತೆ, ಹಾಗಾಗಿ ಆ ಹುಡುಗಿಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬಂದಿರುತ್ತೆ. ಒಂದಿನ ರಾತ್ರಿ ಆ ಕಪಲ್ಸ್ ಮಲಗಿದ್ದ ಟೈಮ್ ನೋಡ್ಕೊಂಡು ಅವ್ರ ಮೊಬೈಲ್ನ ಕದೀತಾಳೆ. ಆ ಮೊಬೈಲ್ನ ಕದ್ಕೊಂಡು ಒಂದು ಕಡೆ ಹೋಗಿ ಕೂತ್ಕೊಂಡು ಮೊಬೈಲಲ್ಲಿ ಸರ್ಚ್ ಮಾಡ್ತಾಳೆ ಪೂಜಾ ಕಿಡ್ನಾಪಿಂಗ್ ಕೇಸ್ ಅಂತ. ಅದರಲ್ಲಿ ಒಂದಷ್ಟು ವಿಚಾರಗಳು ಸಿಗುತ್ತೆ. ಫೈನಲಿ ಒಂದು ಫೋಟೋ ಸಿಗುತ್ತೆ. ಆ ಫೋಟೋದಲ್ಲಿ ಅವರ ಸ್ವಂತ ತಾಯಿ ಸಿಗ್ತಾಳೆ. ಒಂದು ಚಿಕ್ಕ ಮಗು ಕಾಣೆ ಆಗಿದೆ ಅನ್ನೋ ಒಂದು ಪಿಕ್ಚರ್ ಅದು. ಅದರಲ್ಲಿ ಅವಳ ಸ್ವಂತ ತಾಯಿ ನಂಬರ್ ಕೂಡ ಇರುತ್ತೆ. ಪೂಜಾನ ಹುಡುಗಿ ಆ ನಂಬರ್ನ ನೋಟ್ ಡೌನ್ ಮಾಡ್ಕೋತಾಳೆ. ಆ ನಂಬರ್ಗೆ ಇಮಿಡಿಯೇಟ್ ಆಗಿ ಪೂಜಾ ಕಾಲ್ ಮಾಡ್ತಾಳೆ. ಬಟ್ ಕನೆಕ್ಟ್ ಆಗಲ್ಲ. ಯಾಕೆ ಅಂತಂದರೆ ಆ ಹುಡುಗಿ ಕಿಡ್ನಾಪ್ ಆಗಿ ಸುಮಾರು ವರ್ಷಗಳಾಗಿರುತ್ತೆ. ಮೇ ಬಿ ಫೋನ್ ನಂಬರ್ ಕೂಡ ಚೇಂಜ್ ಆಗಿರ್ಬೋದು. ಯಾವುದೋ ಕಾರಣಾಂತರದಿಂದ ಆ ನಂಬರ್ಗೆ ಕನೆಕ್ಟ್ ಆಗಲ್ಲ. ಬೇಜಾರು ಮಾಡಿಕೊಂಡು ಆ ಹುಡುಗಿ ಆ ಮೊಬೈಲ್ನ ಅವ್ರ ಬಳಿನೇ ಇಟ್ಬಿಟ್ಟು ತಾನು ಹೋಗಿ ಮಲ್ಕೊತಾಳೆ. ಬೆಳಗಾಗುತ್ತೆ. ಆ ಕಿಡ್ನಾಪರ್ಸ್ ಏನಿರ್ತಾರೆ, ಈ ದಂಪತಿಗಳಿಬ್ರು ಇದ್ದಾರಲ್ಲ, ಅವರು ಆ ಹುಡುಗಿನ ಒಂದು ಶೆಲ್ಟರ್ಗೆ ಕರ್ಕೊಂಡೋಗಿ ಕೆಲ್ಸಕ್ಕೆ ಸೇರಿಸ್ತಾರೆ. ಅಲ್ಲಿ ಪ್ರಮೀಳಾ ಅನ್ನೋರು ಕೂಡ ಒಬ್ಬರು ಹಿರಿಯರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಈ ಪೂಜಾ ಅನ್ನೋ ಹುಡುಗಿ ಎಲ್ಲ ತನ್ನ ಸ್ಟೋರಿನೇ ಹೇಳ್ಕೊತಾಳೆ. ನನ್ನನ್ನು ಈ ಥರ ಮುಂಬೈಯಿಂದ ಕಿಡ್ನಾಪ್ ಮಾಡಿಕೊಂಡು ಕರ್ನಾಟಕಕ್ಕೆ ಹೋಗಿದ್ರು, ಅಲ್ಲಿ ನನ್ನ ಮಗಳು ಅಂತ ಹೇಳ್ಕೊಂಡ್ರು, ಅಲ್ಲಿ ಕೊಟ್ಟಂಥ ಟಾರ್ಚರ್ ಇರ್ಬೋದು, ಮತ್ತು ಇಲ್ಲಿ ಕರ್ಕೊಂಬಂದಿರೋದಿರ್ಬೋದು, ಇಲ್ಲಿ ಕರ್ಕೊಂಬಂದಮೇಲೆ ಈಗ ಕೆಲ್ಸಕ್ಕೆ ಕಳಿಸ್ತಿರೋದಿರ್ಬೋದು, ಈ ಥರದ ಎಲ್ಲ ನೋವುಗಳನ್ನ ಅವಳು ಹೇಳ್ಕೊತಾಳೆ. ಆ ಪ್ರಮೀಳಾ ಅನ್ನೋರು ಇಮಿಡಿಯೇಟ್ ಆಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಪೂಜಾ ಹೆಸರಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ. ಪೊಲೀಸು ತನಿಖೆ ಮಾಡಿ ಹಳೆ ಕೇಸ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಈ ಪೂಜಾ ಅನ್ನೋ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಇದು ಗೊತ್ತಾಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಹ್ಯಾರಿ ಮತ್ತು ಸೋನಿ ಡಿಸೋಜಾ ಅನ್ನೋ ದಂಪತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಈ ಪೂಜಾ ಅನ್ನೋ ತಂದೆ ತಾಯಿಗೆ ಅವ್ರ ಮಗಳನ್ನ ಕರ್ಕೊಂಡೋಗಿ ಒಪ್ಪಿಸ್ತಾರೆ. ಆ ತಾಯಿಗೆ ಆದಂಥ ಖುಷಿ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಿರಲ್ಲ, ಅಷ್ಟು ಖುಷಿ ಪಡ್ತಾಳೆ. ಎಷ್ಟೇ ಆದರೂ ಹೆತ್ತ ತಾಯಿ ಮಗಳನ್ನ ಅಕ್ಸೆಪ್ಟ್ ಮಾಡ್ಕೋತಾಳೆ. ಆ ಮಗಳು ಕೂಡ ತಾಯಿ ಕಂಡ ತಕ್ಷಣ ಅಷ್ಟೇ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ತಾಯಿನ ಇಬ್ಬರು ಒಂದಾಗ್ತಾರೆ. ಪ್ರಪಂಚದಲ್ಲಿ ಎಂತೆಂಥ ಜನ ಇರ್ತಾರೆ ಅಂತಂದರೆ, ಮಗು ಆಗಿಲ್ಲ ಅಂತೇಳಿ ಕಿಡ್ನಾಪ್ ಮಾಡಿ ಮಗು ಥರನೇ ನೋಡ್ಕೊತಿರ್ತಾರೆ. ಅವ್ರಿಗೊಂದು ಸ್ವಂತ ಮಗು ಆದ ತಕ್ಷಣ ಇವಳನ್ನ ಕೆಲಸದೋಳ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಕಿಡ್ನಾಪ್ ಮಾಡಿರೋದೇ ಒಂದು ದೊಡ್ಡ ತಪ್ಪು. ಅಂಥದ್ರಲ್ಲಿ ಅವ್ರಿಗೆ ಸ್ವಂತ ಮಗು ಆದಮೇಲೆ ಈ ಹುಡುಗಿನ ಕೀಳಾಗಿ ನೋಡ್ತಿರೋದು 2ನೇ ತಪ್ಪು. ಇಷ್ಟು ಕಳೆಯೋಷ್ಟರಲ್ಲಿ 9 ವರ್ಷ ಆಗಿರುತ್ತೆ. ಅಂದರೆ ಪೂಜಾನ ಕಿಡ್ನಾಪ್ ಮಾಡಿದ್ದು 7ನೇ ವಯಸ್ಸಲ್ಲಿ. ಈಗ ಅವಳು ಸ್ವಂತ ತಾಯಿನ ಮತ್ತೆ ಬಂದು ಮೀಟ್ ಮಾಡಿರೋದು 16ನೇ ವಯಸ್ಸಲ್ಲಿ. ಅಂದರೆ 9 ವರ್ಷದ ನಂತರ ಅವಳು ತಾಯಿನ ನೋಡ್ತಾಳೆ. ಎಷ್ಟು ಖುಷಿಯಾಗಿರ್ಬೇಡ ಒಂದು ಸಲ ಇಮ್ಯಾಜಿನ್ ಮಾಡಿ.